हिंदुस्तान में 3-4 बड़े मुद्दे हैं। ಭಾರತ ದೇಶದಲ್ಲಿ 3-4 ದೊಡ್ಡ ದೊಡ್ಡ ಸವಾಲುಗಳು ಸಂಬಂಧಿಸಿದವೆ. गरीबी, बेरोजगारी, महंगाई और भागीदारी. ಇವತ್ತು ಭಾರತ ದೇಶದಲ್ಲಿ ಏನು 4 ದೊಡ್ಡ ಸವಾಲುಗಳಿದಾವೆ, ಸಮಸ್ಯೆಗಳಿದಾವೆ. ಒಂದು ಬಡತನ, ಇನ್ನೊಂದು ನಿರುದ್ಯೋಗ, ಇನ್ನೊಂದು ಬೆಲೆ ಏರಿಕೆ. ಈ 4 ಸವಾಲುಗಳು ನಮ್ಮ ಮುಂದಿದಾವೆ. कांग्रेस पार्टी बेरोजगारी मिटा सकती है, महंगाई कम कर सकती है और आप सबको भागीदारी दे सकती है. ಕಾಂಗ್ರೆಸ್ ಪಕ್ಷ ಇವತ್ತು ಸಹ ಬೆಲೆ ಏರಿಕೆಯನ್ನ ನಿರಂತರ ಮಾಡ್ತದೆ. ಅದ್ರ ಜೊತೆಗೆ ಇವತ್ತು ಜನರಿಗೆ ಉದ್ಯೋಗ ಕೆಲಸ ಮಾಡ್ತದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿದೆ. ಇವತ್ತು ಸಹ नरेंद्र मोदी जी ने पिछले 10 साल सिर्फ गरीबों से पैसा छीना है. ನರೇಂದ್ರ ಮೋದಿ ಅವರು ಕಳೆದ 10 ವರ್ಷ ಕೇವಲ ಬಡವರಿಂದ ಹಣವನ್ನು ವಸೂಲಿ ಮಾಡಿದ್ದಾರೆ, ಕಸಿಕೊಂಡಿದ್ದಾರೆ. अरबपति बना दिए. ಕೋಟ್ಯಾಧೀಶರನ್ನ ಸೃಷ್ಟಿ ಮಾಡಿದ್ದಾರೆ. 22 लोग हैं जिनके पास उतना ही धन है जितना 70 करोड़ हिंदुस्तानियों के पास है. 22 ಅರಬಪತಿಗಳು, ಕೋಟ್ಯಾಧೀಶರು, ಉದ್ಯಮಿಗಳ ಹತ್ರ ಏನ್ ಹಣ ಇದೆ, ಅದು ಇನ್ನುಳಿದ ಭಾರತ ದೇಶದ ಇವತ್ತು 80% ಜನರ ಹತ್ರ ಇದೆ. हिंदुस्तान के 1% लोग 40% धन को कंट्रोल करे बैठे हुए हैं. ಭಾರತ ದೇಶದ ಕೇವಲ 1% ಜನ, 1% ಜನ ಇವತ್ತು 40% ಇವತ್ತು ಇದನ್ನ ನಮ್ಮ ಸಂಪತ್ತನ್ನು ಇವತ್ತು ನಿಯಂತ್ರಣ ಮಾಡ್ತಾ ಇದ್ದಾರೆ. और पिछड़ों, दलितों, आदिवासियों, गरीब जनरल कास्ट, माइनॉरिटी के लिए कहीं जगह नहीं है. ಮತ್ತು ಇದರಲ್ಲಿ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಆದಿವಾಸಿಗಳಿಗೆ ಸ್ವಲ್ಪನೂ ಕೂಡ ಇದರಲ್ಲಿ ಸ್ಥಾನ ಇಲ್ಲ. ಇವತ್ತು ಸಹ सीधी सी बात है, मैं आपको सीधा एक लाइन में कह देता हूं. ಒಂದೇ ಒಂದು ಮಾತನ್ನ ನಾನು ನೇರವಾಗಿ ಇವತ್ತು ಸಹ ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಇವತ್ತು ಒಂದೇ ಒಂದು ವಾಕ್ಯದಲ್ಲಿ ಇವತ್ತು ಹೇಳ್ತೇನೆ. जितना पैसा नरेंद्र मोदी जी ने उन अरबपतियों को दिया, उतना पैसा हम हिंदुस्तान के गरीब लोगों को देने जा रहे हैं. खत्म. ಒಂದೇ ಒಂದು ವಾಕ್ಯದಲ್ಲಿ ಹೇಳ್ಬೇಕಂದ್ರೆ, ನರೇಂದ್ರ ಮೋದಿ ಅವರು ಏನೋ ಅವರು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಏನು ಕೊಟ್ಟಿದ್ದಾರೆ 24 ಜನರಿಗೆ, ಅದೇ ಹಣ ಇವತ್ತು ಸಹ ಭಾರತ ದೇಶದ ಪ್ರತಿಯೊಬ್ಬರಿಗೆ ಇವತ್ತು ನಾವು ಕೊಡುವಂತ ಕೆಲಸ